ಪಡೆಯದಿದ್ದರೆ ಎಐಎಡಿಎಂಕೆಗೆ ಡಿಎಂಕೆ ಬೆಂಬಲ. ನಿರ್ಣಯ ತೆಗೆದುಕೊಳ್ಳಲು ಎಂಕೆ ಸ್ಟಾಲಿನ್ಗೆ ಅಧಿಕಾರ. ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರೆದಿದ್ದು, ಚುನಾವಣೆಯಲ್ಲಿ 108 ಸ್ಥಾನ ಪಡೆಯುವ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ದಳಪತಿ ವಿಜಯ್ ನೇತೃತ್ವದ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲದ ಹೊರತಾಗಿಯೂ ಬಹುಮತಕ್ಕೆ 6 ಸಂಖ್ಯೆಗಳ ಕೊರತೆ ಎದುರಾಗಿದೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಅನುಮತಿ ನಿರಾಕರಿಸಿದ್ದಾರೆ. ಈ ನಡುವೆ 59 ಸ್ಥಾನಗಳನ್ನ ಗೆದ್ದಿರುವ ಡಿಎಂಕೆ ಸರ್ಕಾರ ರಚಿಸಲು ತನ್ನ ಬದ್ಧ ವೈರಿ 47 ಸ್ಥಾನಗಳನ್ನ ಗೆದ್ದಿರುವ ಎಐಎಡಿಎಂಕೆಗೆ ಬೆಂಬಲ ನೀಡಬಹುದು ಎಂಬ ವರದಿಗಳ ಮಧ್ಯೆ ಗುರುವಾರ ಡಿಎಂಕೆ ಪ್ರಧಾನ ಕಚೇರಿ ಅಣ್ಣಾ ಅರಿವಲಯಂನಲ್ಲಿ ನಡೆದ ಪಕ್ಷದ ಶಾಸಕರ ಸಭೆಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲು ಪಕ್ಷವು ಅಧ್ಯಕ್ಷ ಎಂಕೆ ಸ್ಟಾಲಿನ್ ನಿರ್ಣಯವನ್ನ ಅಂಗೀಕರಿಸಿದೆ ಎನ್ನಲಾಗಿದೆ. ಈ ನಿರ್ಣಯವು ಮೈತ್ರಿಕೂಟದ ಬಾಗಿಲು ಇನ್ನೂ ತೆರೆದಿದೆ ಎಂಬುದನ್ನು ಸೂಚಿಸಿದ್ದು, ಭಾಗವಹಿಸಿದ್ದ ನಾಯಕರ ಪ್ರಕಾರ ಎಐಎಡಿಎಂಕೆ ಬೆಂಬಲ ನೀಡುವ ಬಗ್ಗೆ ಎಂಕೆ ಸ್ಟಾಲಿನ್ ವಿರೋಧ ವ್ಯಕ್ತಪಡಿಸಿದ್ದರೂ ಪಕ್ಷದ 2ನೇ ಹಂತದ ನಾಯಕರ ಒಂದು ಭಾಗವು ಮೈತ್ರಿಗೆ ಒತ್ತಾಯಿಸುತ್ತಿದೆ ಎನ್ನಲಾಗಿದೆ. ಇನ್ನೊಬ್ಬ ಡಿಎಂಕೆ ನಾಯಕರ ಪ್ರಕಾರ ಪಕ್ಷದ ನಾಯಕತ್ವವು ಡಿಎಂಕೆ ಚುನಾಯಿತ ಶಾಸಕರು ಮೇ 10ರವರೆಗೆ ಚೆನ್ನೈನಲ್ಲಿಯೇ ಇರುವಂತೆ ಸೂಚನೆ ನೀಡಿದೆ. ವಿರೋಧ ಪಕ್ಷವಾಗಿ ಕೆಲಸ ಮಾಡಲು ಸಿದ್ಧರಿದ್ದರೂ ಪಕ್ಷದ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಹಿರಿಯ ಕಾರ್ಯಕರ್ತರೊಂದಿಗೆ ಸಮಾಲೋಚಿಸಿ ನಂತರ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಈ ನಿರ್ಧಾರಗಳು ಏನೇ ಇರಲಿ ಪಕ್ಷದ ಚುನಾಯಿತ ಶಾಸಕರು ಅವುಗಳನ್ನು ಪಾಲಿಸಬೇಕು ಎಂದು ಸ್ಟಾಲಿನ್ ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಡಿಎಂಕೆ ನಿರ್ಣಯದ ಪ್ರಕಾರ ಇತ್ತೀಚೆಗೆ ನಡೆದ ಚುನಾವಣೆಯು ಅತಂತ್ರ ವಿಧಾನಸಭೆಗೆ ಕಾರಣವಾಗಿದೆ. ಯಾವುದೇ ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ. ಇದು ನಿರ್ಣಾಯಕ ಮತ್ತು ಸಂಕೀರ್ಣವಾದ ಘಟ್ಟ. ತಮಿಳುನಾಡು ಮತ್ತೊಂದು ಚುನಾವಣೆಯನ್ನ ಎದುರಿಸುವ ಸ್ಥಿತಿಯಲ್ಲಿಲ್ಲದ ಕಾರಣ ರಾಜ್ಯದಲ್ಲಿ ಸ್ಥಿರ ಸರ್ಕಾರವನ್ನ ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಾಥಮಿಕ ಉದ್ದೇಶವಾಗಿದೆ. ಅದೇ ಸಮಯದಲ್ಲಿ ದ್ರಾವಿಡ ಚಳವಳಿಯ ತತ್ವಗಳಿಗೆ ವಿರುದ್ಧವಾದ ಕೋಮುವಾದಿ ಶಕ್ತಿಗಳಿಗೆ ಯಾವುದೇ ಸ್ಥಳಾವಕಾಶ ನೀಡಬಾರದು ಎಂಬುದನ್ನು ನಾವು ಪರಿಗಣಿಸಬೇಕಾಗಿದೆ ಎಂದು ಹೇಳಿದೆ. ಹುಬ್ಬೇರಿಸೋ ವಿಚಾರ ಏನಪ್ಪಾ ಅಂದ್ರೆ, ವಿಜಯಕಾಂತ್, ಕಮಲ್ ಹಾಸನ್ ನಂತಹ, ಶರತ್ ಕುಮಾರ್ ನಂತಹ ನಟರು ಪಕ್ಷವನ್ನ ಕಟ್ಟಿದರೂ ಸಹಿತ ಯಶಸ್ವಿಯಾಗಿರಲಿಲ್ಲ. ಆದರೆ ದಳಪತಿ ವಿಜಯ್ ಮೊಟ್ಟ ಮೊದಲ ಪ್ರಯತ್ನದಲ್ಲೇ ಈ ಮಟ್ಟಿನಲ್ಲಿ ಯಶಸ್ಸು ಕಂಡಿರುವುದು ತಮಿಳುನಾಡಿನ ಮತದಾರರು ಮತ್ತು ಅಭಿಮಾನಿಗಳಿಂದಲೇ ಆಗಿದೆ. ಕೇವಲ 2 ವರ್ಷ ಹಳೆಯದಾದ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಅಧಿಕಾರದ ಚುಕ್ಕಾಣಿ ಹಿಡಿಯಲು 118 ಮ್ಯಾಜಿಕ್ ನಂಬರ್ ಆಗಿತ್ತು. ಟಿವಿಕೆ ಮುನ್ನಡೆಯಲ್ಲಿದ್ದು ಸದನದಲ್ಲಿ ಬಹುಮತಕ್ಕೆ ಅಗತ್ಯವಿರುವ 118 ಸ್ಥಾನಕ್ಕೆ ಹತ್ತಿರವಾಗಿದೆ. ಎಲ್ಲೆಡೆ ಟಿವಿಕೆ ಪಕ್ಷದ ಸದಸ್ಯರು ಗೆಲುವಿನ ಸಂಭ್ರಮದಲ್ಲಿದ್ದಾರೆ. ಹಾಗೇನೇ 2011ರಲ್ಲಿ ಈ ಸಂಘಟನೆಯು ಎಐಎಡಿಎಂಕೆ ನೇತೃತ್ವದ ಮೈತ್ರಿಗೆ ಬಹಿರಂಗ ಬೆಂಬಲ ನೀಡಿತ್ತು. ಇದು ವಿಜಯ್ ಅವರ ಮೊದಲ ನೇರ ಚುನಾವಣಾ ಮೈತ್ರಿಯಾಗಿದ್ದು, ಚಲನಚಿತ್ರ ನಟನೊಬ್ಬ ವರ್ಚಸ್ಸು ಮತಗಳಾಗಿ ಪರಿವರ್ತನೆಯಾಗಬಲ್ಲದೆ ಎಂಬ ಪರೀಕ್ಷೆ ಕೂಡ ಆಗಿತ್ತು. ಒಟ್ಟಾರೆಯಾಗಿ ಟಿವಿಕೆ ಮ್ಯಾಜಿಕ್ ನಂಬರ್ ಪಡೆಯದಿದ್ದರೆ ಎಐಎಡಿಎಂಕೆಗೆ ಡಿಎಂಕೆ ಬೆಂಬಲ. ನಿರ್ಣಯ ತೆಗೆದುಕೊಳ್ಳಲು ಎಂಕೆ ಸ್ಟಾಲಿನ್ಗೆ ಅಧಿಕಾರವನ್ನ ನೀಡಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ.